ಕೊಡ್ತಾ ಇಲ್ಲ. ನಾವು ಓದ್ಬೇಕಾದಾಗ ನಮ್ಗಿದ್ದಿದ್ದು ಶಿಕ್ಷಣ 4 ಪೀರಿಯಡ್ ಅಷ್ಟೇ ಪಾಠ. ಇನ್ನು 3 ಪೀರಿಯಡ್ ಸತತವಾಗಿ ಬರೀ ನೀತಿ ಪಾಠಗಳನ್ನ ಹೇಳ್ತಾ ಇದ್ರು. ಆ ನೀತಿ ಪಾಠಗಳನ್ನು ಹೇಳಿದ್ರಿಂದಲೇ ಇವತ್ತು ಇಲ್ಲಿ ಬಂದು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇವತ್ತು ಜಗತ್ತು ಹತ್ರ ಆಗ್ತಾ ಇದೆ, ಜಗತ್ತು ಹತ್ರ ಆಗ್ತಾ ಇದೆ, ಮನಸ್ಸುಗಳು ದೂರ ಆಗ್ತಾ ಇದ್ದಾವೆ. ನಮಗೆ ಜಗತ್ತು ಹತ್ರ ಆಗಬೇಕಿಲ್ಲ, ಮನಸ್ಸುಗಳು ಹತ್ರ ಆಗ್ಬೇಕಾಗಿದೆ. ಮನಸ್ಸುಗಳು ಹತ್ರ ಆಗ್ಬೇಕು ನಂಗಿದ್ರೆ ಅತ್ಯುತ್ತಮವಾದ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಿ, ಮೌಢ್ಯತೆಯಿಂದ ಹೊರಬನ್ನಿ. ಇವತ್ತು ಇಷ್ಟು ನಾನು ನಿನ್ನೆ ನೋಡಿದಿರೇನೋ, ಸಾವೇ ಬರಬಾರ್ದು ಅಂತ ಹೇಳಿ ಇವತ್ತಾಲೆ ಸಂಶೋಧನೆ ನಡೀತಾ ಇದೆ. ಹಾಗಾದ್ರೆ ಯಾರು ಸಹಾಯ ಆಗಿಲ್ಲ ಅಂದ್ರೆ ಎಲ್ಲರೂ ಹುಟ್ಟಿಬಿಟ್ರೆ ಭೂಮಿಯ ಗತಿ ಏನು? ಯೋಚನೆ ಮಾಡಿ, ಯೋಚನೆ ಮಾಡಿ. ಕೇಳಿಗೊಬ್ಬರ ದಾನಗಳು ಉಟ್ಕೊಳ್ತಾರೆ. ಸಾವು ಪ್ರಕೃತಿಯ ಧರ್ಮ, ಬರಲಿ, ಆರೋಗ್ಯಕರವಾಗಿ ಆರೋಗ್ಯವಾಗಿರೋಣ. ಎಷ್ಟು ಸೈನ್ಸ್ ಮುಂದುವರೆದಿದೆಯೋ ಅಷ್ಟೇ ಅನಾಹುತಗಳಿಗೂ ನಾವು ಕಾರಣ ಹಾಕ್ತಾ ಇದ್ದೀವಿ. ಅದಾಗಬಾರ್ದು, ಹತ್ರ ಆಗ್ತಾ ಇದೆ ಜಗತ್ತು. ಯೋಚನೆ ಮಾಡಿ, ನಿಮ್ಮ ಮನಸ್ಸನ್ನ ಸದೃಢಗೊಳಿಸಿಕೊಳ್ಳಿ, ಮೌಢ್ಯತೆಯಿಂದ ಹೊರಬನ್ನಿ. ನನಗೆ ಯಾವತ್ತೂ ಕೂಡ ಭಾಷಣ ಮಾಡ್ಬೇಕಾದಾಗ ಯಾವುದೋ ಒಂದು ವಸ್ತು ಪ್ರಾಕ್ಟಿಕಲ್ ಇಲ್ಲ ಅಂದ್ರೆ ನನಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನೋಡಿ, ನಿಮ್ಮ ಮುಂದೆ ನಿಮ್ಮನ್ನು ಎತ್ತ ಕರ್ಕೊಂಡು ಹೋಗ್ತಾರೆ, ಇಲ್ಲೊಂದು ಸಣ್ಣ ಖರ್ಚಿಪ್ ಇದೆ. ಅದರಲ್ಲೂ ರಾಮನಗರದಲ್ಲಿ ದೇವರು ಬರೋರು ಜಾಸ್ತಿ, ತುಂಬಾ ದೇವರು ಬರುತ್ತೆ ರಾಮನಗರ ಜಿಲ್ಲೆಯಲ್ಲಿ. ಅದರಲ್ಲೂ ಮಾಗಡಿನಲ್ಲಿ ಇನ್ನೂ ದೇವರು ಬರೋರು ಜಾಸ್ತಿ. ಯೋಚನೆ ಮಾಡಿ, ಈ ತರದ ಒಂದು ಸಣ್ಣ ಖರ್ಚಿಪ್ ಇದೆ, ಖಾಲಿ ಕೈ ಇದೆ, ಈ ಬೆರಳನ್ನ ಮಡಿಸ್ತಾ ಇದೀನಿ, ಸತ್ಯ. ನೀವು ನೋಡ್ತಾ ಇದ್ರಿ, ಆ ಬೆರಳುಗಳ ಒಳಗಡಿಕೆ ನಿಮಗೆ ಕಾರಣ ಹಾಗೆ ಈ ಬಟ್ಟೆಯನ್ನ ಅದ್ರೊಳಗಡಿಕೆ ಹಾಕ್ತಾ ಇದ್ದೀರಿ. ಹಾಕಿರೋದು ಸತ್ಯ, ನೀವು ನೋಡ್ತಾ ಇರೋದು ಸತ್ಯ, ಹಿಂಗ್ ಪಂಚ್ ಮಾಡಿರೋದು ಸತ್ಯ. ಒಂದೊಂದೇ ಬೆರಳನ್ನ ಹಿಂಗೆ ಓಪನ್ ಮಾಡಿದ್ರೆ ಅಲ್ಲಿ ಬಟ್ಟೆ ಇಲ್ಲ. ಹಾಗೆ ನೀವು ಉತ್ತಮವಾದ ಶಿಕ್ಷಣವನ್ನ ಕಲ್ಕೊಳ್ಳಿಲ್ಲ ಅಂದ್ರೆ ನೀವೇ ಮಾಯ ಆಗ್ತೀರಿ. ಸದೃಢವಾದ ಶಿಕ್ಷಣ ಕಲಿಬೇಕಾಗಿದೆ, ಮೌಲ್ಯಯುತವಾದ ಶಿಕ್ಷಣವನ್ನ ಕಲಿಬೇಕಾಗಿದೆ. ಅದೇನಾಯ್ತು ನೋಡಿ, ಖಾಲಿ ಕೈ ಇದೆ, ಮನಸ್ಸಲ್ಲಿರ್ಲಿ, ಬೆರಳು ಮಾಡಿಸ್ತಾ ಇದ್ದೀನಿ ಸತ್ಯ, ನೀವು ನೋಡ್ತಾ ಇರೋದು ಸತ್ಯ. ಅದ್ರೊಳಗಡೆಯಿಂದ ಮತ್ತೆ ಬಟ್ಟೆ ಓಪನ್ ಆಗುತ್ತೆ. ಬಟ್ಟೆ ಎಲ್ಲೂ ಇಲ್ಲ, ಕ್ಲೀನಾಗಿ ನೋಡಿ ನಕ್ಬಿಡ್ತೀವಿ, ಚಪ್ಪಲಿ ಹಾಕ್ಬಿಡ್ತೀವಿ, ಮುಗೀತು ನಮ್ ಕೆಲಸ. ಇಲ್ಲ, ಇದ್ರೊಳಗಡೆ ಬಟ್ಟೆ ಹಾಕಿ ಸತ್ಯ, ನೀವು ನೋಡ್ತಾ ಇರೋ ಸತ್ಯ. ಅದು ನೋಡ್ತಾ ಇದ್ದಾಗ ಹಿಂಗ್ ಪಂಚ್ ಮಾಡಿ ತೆಗಿತಾ ಹೋಗ್ತಾರೆ. ನಮ್ಮ ಮನಸ್ಸು ಇಲ್ಲಿರುತ್ತೆ, ಬಟ್ಟೆ ಇಲ್ಲ, ಪ್ಲಾಸ್ಟಿಕ್ ಬೆರಳಿದೆ, ಅದ್ರೊಳಗಡೆ ಹೋಗಿ ಸೇರ್ಕೊಂಡಿರುತ್ತೆ. ಪ್ಲಾಸ್ಟಿಕ್ ಬೆರಳು ದೇವರಿಗೂ ಕೂಡ ಕಾಣಿಸಲ್ಲ. ದೇವರಿಗೂ ಮೋಸ ಮಾಡುವ ಜೀವಿ ಈ ಜಗತ್ತಲ್ಲಿ ಯಾರು ಇದ್ದಾರೆ ಅಂದ್ರೆ ಮನುಷ್ಯ ಮಾತ್ರ. ದೇವರನ್ನೇ ನಂಬಿಕೊಂಡು ಜೀವನ ಮಾಡೋರು ಕೂಡ ಮನುಷ್ಯ ಮಾತ್ರ. ಇಲ್ಲ, ಪ್ಲಾಸ್ಟಿಕ್ ಬೆರಳು ಇದೆ, ನಮ್ಮ ಮನಸ್ಸು ಈ ಬಟ್ಟೆ ಕಡೆ ಹೋಗುತ್ತೆ, ಈ ಕೈ ಬೆರಳನ್ನ ಮಡಿಸ್ತಾ ಇರ್ತಾರೆ. ನೋಡ್ತಾ ಇದ್ದಾಗೆ ಮೊದಲೇ ಗೊತ್ತಿಲ್ಲದ ರೀತಿಯಲ್ಲಿ ಪ್ಲಾಸ್ಟಿಕ್ ಬೆರಳನ್ನ ಒಳಗಡೆ ಹಾಕಿರ್ತಾರೆ. ಈ ರೀತಿ ಹಾಕಿ ಹಿಂಗ್ ಪಂಚ್ ಮಾಡಿ ಹಿಂಗ್ ತೆಗಿತಾ ಹೋಗ್ತಾರೆ, ನಮ್ಮ ಮನಸ್ಸನ್ನೆಲ್ಲೋ ಕರ್ಕೊಂಡು ಹೋಗ್ತಾರೆ. ಜಾಗೃತವಾಗಿರಿ, ಜಾಗೃತವಾಗಿರಿ. ನೋಡಿ, ಕೈ ಮೇಲೆ ಕರ್ಪೂರ ಉರಿಸ್ಕೊಂಡು ದೇವರು ಬರುತ್ತೆ ಅಂತಾರೆ. ನಿಜವಾದ ದೇವರು ಗುರುಗಳು, ಅವರು ಬಂದಾಗ ನಮಸ್ಕಾರ ಮಾಡಲ್ಲ, ತಂದೆ ತಾಯಿಗಳು ಬಂದಾಗ ನಮಸ್ಕಾರ ಮಾಡಲ್ಲ. ಇಲ್ಲಿ ಕೈ ಮೇಲೆ ಕರ್ಪೂರ ಉರಿಸ್ಕೊಂಡ್ರೆ ನನಗೆ ದೇವರು ಬರುತ್ತೆ ಅಂತ ಹೇಳಿ ನಂಬಿಸ್ತಾರೆ, ತುಂಬಾ ನಂಬಿಸ್ತಾರೆ. ನಂಬಿಸೋನು ಮುಖ್ಯ ಅಲ್ಲ, ಆರೋಗ್ಯ ಬಿಡಪ್ಪ, ನಂಬಿಸೋನು ಮುಖ್ಯ ಅಲ್ಲ, ನಂಬೋರ್ದು ಮುಖ್ಯ. ಯೋಚನೆ ಮಾಡಿ, ಯಾರ ಮೈ ಮೇಲೆ ದೇವರು ಬರಲ್ಲ, ದೆವ್ವನೂ ಬರಲ್ಲ ಅನ್ನೋದನ್ನ ನಾನು ನಿಮ್ಮ ಮುಂದೆ ಸಾಬೀತುಪಡಿಸ್ತಾ ಇದ್ದೇನೆ. ರಂಗನಾಥ್, ಈ ಕಡೆ ಬಾಪ, ಇಲ್ಲಿ ಒಂದು ನಿಮಿಷ ನೋಡಿ. ನಿಮ್ಮೆಲ್ಲರ ಮುಂದೆ ಈ ರಂಗನಾಥನ್ನ ಯಾರೋ ಒಬ್ರು ಬಂದ್ರಿ, ಬೇಗ ಬನ್ನಿ, ಬೇಗ ಬರ್ಬೇಕು. ಖಾಲಿ ಬಾಕ್ಸ್ ಇದೆ, ಬೇಗ ಬರ್ಬೇಕು. ಬನ್ರಿ ಯಾರೋ ಒಬ್ರು, ಇಲ್ಲ ಬನ್ರಿ. ಉಂಗುರ ಕೊಟ್ರಿ ನಿಮ್ಗೆ, ಎಸ್ ಒಂದೇ ಹಾಕ್ರಿ, ಒಂದು 500 ರೂಪಾಯಿ ಹಾಕ್ರಿ.
ಫೋನ್ ಪೇ ನೋಡಿ, ಫೋನ್ ಪೇ ವಿಜ್ಞಾನ ಬಹಳ ಹತ್ರ ಆಗಿದೆ, ಮನಸ್ಸು ದೂರ ಆಗಿದೆ. ಇಲ್ಲಿ ನೋಡಿ ಉಂಗುರ ಹಾಕಿದ್ದಾರೆ, ರಂಗನಾಥ್ ಉಂಗುರ ಹಾಕಿದ್ರಿ, ಖಾಲಿ ಬಾಕ್ಸ್ ನಾನು ಇದ್ರೊಳಗಡೆ ಹಾಕಿದ್ದೀನಿ. ನಾವು ಗುರುಗಳಿಗೆ ಗುರು, ನ್ಯಾಯಕ್ಕೆ ಗುರು. ಈ ಜಗತ್ತಿನ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ ಏಕೈಕ ವ್ಯಕ್ತಿ ಸಂತೋಷ್ ಹೆಗ್ಡೆ ಅವರಾಗಿದ್ರೆ ಈ ಉಂಗುರ ಅವ್ರಿಗೆ ಬೇಕಿಲ್ಲ, ದುಡ್ಡು ಬೇಕಿಲ್ಲ, ಅವ್ರಿಗೆ ಬೇಕಾಗಿರೋದು ಪುಷ್ಪ ನಮನ. ನೀವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಈ ಉಂಗುರ ಮಾಯ ಆಗಿ ಹೂ ಬರುತ್ತೆ ಅವರ ನ್ಯಾಯಕ್ಕಾಗಿ. ರಂಗನಾಥ್ ತಗೊಳ್ಳಿ, ತಲೆ ಮೇಲೆ ಸಂತೋಷ್ ಹೆಗ್ಡೆ ಅವರ ತಲೆ ಮೇಲೆ ಹಾಕಿ, ಅಲ್ಲ ಹಂಗೆ ಸುರೀರಿ, ನೀವು ಕೈ ಇದು ಮಾಡ್ಬಿಡಿ. ಶ್ರೀಮತ್ ರಮಣ ಗೋವಿಂದ. ತುಂಬಾ ಚೆನ್ನಾಗಿ ಇಲ್ಲ, ಹೂವಿನಿಂದ ದುಡ್ಡನ್ನಾಗ್ಲಿ, ದುಡ್ಡಿನಿಂದ ಉಂಗುರವನ್ನಾಗ್ಲಿ ತರ್ಲಿಕ್ಕೆ ಸಾಧ್ಯ ಆಗಲ್ಲ. ಯೋಚನೆ ಮಾಡಿ ಪ್ರಜ್ಞಾವಂತ ಮನಸ್ಸುಗಳೇ. ಮೊದಲು ಇದ್ರೊಳಗಡೆ ಹೂವು ಹಾಕೊಂಡಿರ್ತಾರೆ ಜನ ಬರೋಕ್ಕಿಂತ ಮುಂಚೆ. ಇನ್ನೇನ್ ಜನ ಬರ್ತಾ ಇದ್ದಾರೆ ಅಂದಾಗ ಮೇಲ್ಗಡೆ ಸ್ಮಾಲ್ ಬಾಕ್ಸ್ ಇಲ್ಲಿ ಇಟ್ಟಿರ್ತಾರೆ. ರಂಗನಾಥ್ ಅಂತವ್ರು ಬಂದು ನನ್ನ ಮಗಳಿಗೆ ಮದುವೆ ಆಗುತ್ತಾ ಅಂತ ನೋಡಿ ಉಂಗುರ ಇಲ್ಲಿಗೆ ಹಾಕ್ತಾರೆ. ಅವ್ರಿಗೆ ಮದುವೆ ಆಗುತ್ತೆ ಅನ್ನಂಗಿದ್ರೆ ಹೂ ಬರುತ್ತೆ ಅಂತಾರೆ, ಹಿಂಗ್ ಪಂಚ್ ಮಾಡ್ತಾರೆ, ಉಂಗುರ ಇಲ್ಲೋಗಿ ಸೇರ್ಕೊಂಡಿರುತ್ತೆ, ಇಲ್ಲಿ ಹೂ ಬರುತ್ತೆ, ರಂಗನಾಥ್ ನನ್ನ ಮಗಳಿಗೆ ಮದುವೆ ಆಗುತ್ತೆ ಅಂತ ಹೇಳಿ ಕಿವಿಗೆ ಹೂ ಮುಡ್ಕೊಂಡು ಹೋಗ್ತಾರೆ. ಇಲ್ಲ, ಹೀಗೆ ಮಾಡಿ ನಮ್ಮನ್ನ ಮೋಸ ಮಾಡ್ತಾರೆ. ಅವ್ರಿಗೆ ಕೊನೆಯದಾಗಿ ನಾವೆಲ್ಲ ನಿಂತು ಕೃತಜ್ಞತೆ ಸಲ್ಲಿಸ್ಬೇಕು ನಂಗಿದ್ರೆ ಎಲ್ಲರೂ ಪ್ರಾಮಾಣಿಕತೆ, ಮಾನವೀಯ ಮೌಲ್ಯ ಇದ್ರೆ ಈ ಗುರುಗಳಿಗೆ ನಾವು ನಿಂತ್ಕೊಂಡು ನಾಳೆ ಗುರು ಪೂರ್ಣಿಮಾ ಜೋರ ಮೇಲೆ ಕೈ ಎತ್ತಿ ಚಪ್ಪಾಳೆ ತಟ್ಟಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹುಲಿಕಲ್ ನಟರಾಜ್ ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳು. ನೀವು ಸಹ ಗುರುಗಳು, ನಿಮಗೂ ಸಹ ಎದ್ದು ನಿಂತ್ಕೊಂಡು ಜೋರಾದ ಒಂದು ಚಪ್ಪಾಳೆ ಅವರಿಗೋಸ್ಕರ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೌದು, ನಮ್ಮ ಗೌರ್ಮೆಂಟ್ ಸ್ಕೂಲ್ ಬಂದ್ಮೇಲೆ ಹುಡುಗರು ಸೀಟಿ ಹೊಡಿಲಿಲ್ಲ ಅಂದ್ರೆ ಇಲ್ಲಿ ಮಜಾನೇ ಇರಲ್ಲ. ಎಲ್ಲರೂ ಬಂದಿದ್ರ ಜೋರಾದ ಚೀಟಿ. ಇವರೇ 1993 ಹೆಣ್ಮಕ್ಳು ನೋಡಿ ಸೀಟಿ ಹೊಡಿತಿದ್ದವರು, ಸ್ವಲ್ಪ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಸಂತಾಪವಾಗಿ ಒಂದು ನಿಮಿಷ ನಾವು ಮೌನಾಚರಣೆಯನ್ನು ಆಚರಿಸೋಣ. ಹನುಮಂತ, ಪ್ರಕಾಶ್, ಲಿಂಗಯ್ಯ, ಕೆಸಾಪುರದಿಂದ ಪುರಸಿದ್ದೇಗೌಡ, ಕೆಸಾಪುರದಿಂದ ಸಿದ್ದರಾಮ, ಅಬ್ಬೂರಿಂದ ಶೇಖರ್, ಜಸ್ವಾರದಿಂದ ಕುಮಾರಸ್ವಾಮಿ, ವಂಜಾಕ್ಷಿ, ಚಿಕ್ಕಮುದ್ದಯ್ಯ.
ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಶ್ರೀ ಕೆ ನಾಗರಾಜ್ ಸರ್ ಅವರು ಎನ್ಆರ್ ಅಂತ ಪ್ರಸಿದ್ಧಿಯವರು, ಕನ್ನಡ ನಿವೃತ್ತ ಭಾಷಾ ಶಿಕ್ಷಕರು. ದಯಮಾಡಿ ಅವರು ವೇದಿಕೆ ಮುಂದೆ ಬರಬೇಕು. EN ಕಾಳೇಗೌಡರು ಇಂಗ್ಲಿಷ್ ಭಾಷಾ ಶಿಕ್ಷಕರು, ಅವರು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು.
ನಮ್ಮ ಆಲೋಚನೆಗಳು ಉತ್ತಮವಾಗಿದ್ದ ಪಕ್ಷದಲ್ಲಿ ನಮಗೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ. ಒಂದು ವೇಳೆ ಆಲೋಚನೆಗಳು ಕೆಟ್ಟದ್ದಾಗಿದ್ರೆ ಖಂಡಿತ ನಾವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾದಂತ ಸಂದರ್ಭ ಒದಗಿ ಬರ್ತದೆ. ಎರಡನೇದಾಗಿ ಈ ಸಮಸ್ಯೆಗಳನ್ನ ನಾವು ಹೇಗೆ ನಿವಾರಣೆ ಮಾಡ್ಕೊಂಡಿರೋದು ಅಂತಕ್ಕಂಥದ್ದು ಅದು ಗುರುಗಳು ನಮಗೆ ತುಂಬಿರ್ತಕ್ಕಂಥ ಜ್ಞಾನದಿಂದ, ಆ ಗುರುವೃಂದದವರು ತುಂಬಿರ್ತಕ್ಕಂಥ ಜ್ಞಾನದಿಂದ ನಾವು ಸಂಪೂರ್ಣವಾಗಿ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ, ಆದಷ್ಟು ತಾವೆಲ್ಲ ಜೀವನದಲ್ಲಿ ನಿಸ್ವಾರ್ಥ ಸೇವೆಯನ್ನ ಮಾಡಿ, ನಿಸ್ವಾರ್ಥ ಸೇವೆಯಿಂದ ನೀವು ಜೀವನದಲ್ಲಿ ಯಾವುದೇ ರೀತಿಯ ನೋವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ವೇಳೆ ನೀವು ಸ್ವಾರ್ಥಿಗಳಾದ್ರೆ ಖಂಡಿತ ನೀವು ಜೀವನದಲ್ಲಿ ಅನೇಕ ನೋವುಗಳನ್ನು ಅನುಭವಿಸಬೇಕಾಗ್ತದೆ. ಆದ ಕಾರಣ ನಿಸ್ವಾರ್ಥವಾದ ಜೀವನವನ್ನು ನೀವು ನಡೆಸಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾಲ್ಕನೇದಾಗಿ ಅಹಂಕಾರ ಅಂತಕ್ಕಂಥದ್ದು, ಈ ಅಹಂಕಾರ ಅಂತಕ್ಕಂಥದ್ದು ಈ ಸಮಾಜದಲ್ಲಿ ಏನು ಸುಖ ಸಂತೋಷಗಳು ಸಿಗ್ತವೋ ಆ ಎಲ್ಲ ಸುಖ ಸಂತೋಷಗಳಿಗೆ ಅಡ್ಡಿಯನ್ನ ತರ್ತಕ್ಕಂಥದ್ದು ಅಹಂಕಾರ ಅಂತಕ್ಕಂಥದ್ದು. ತಾವೆಲ್ಲೂ ಕೂಡ ಆ ಅಹಂಕಾರವನ್ನ ತಲೆಯಿಂದ ಕಿತ್ತು ಹೋಗಲು ಸಾಮಾನ್ಯ ಮನುಷ್ಯರಾಗಿ ಮಾಡಿ, ಆಗ ಸಮಾಜದಲ್ಲಿ ಏನೆಲ್ಲ ಸುಖ ಸಂತೋಷಗಳು ಸಿಗಬೇಕೋ ಆ ಎಲ್ಲ ಸುಖ ಸಂತೋಷಗಳು ನಿಮಗೆ ಲಭಿಸ್ತವೆ. ಮತ್ತೆ ಐದನೇದಾಗಿ ಜೀವನದಲ್ಲಿ ನಾವು ಏನು ಕರ್ಮಗಳನ್ನ ಮಾಡ್ತೀವೋ ಆ ಕರ್ಮದ ಪ್ರತಿಫಲವನ್ನು ನಾವು ಕಡ್ಡಾಯವಾಗಿ ಅನುಭವಿಸಲೇಬೇಕಾಗ್ತದೆ. ತಾವುಗಳೆಲ್ಲ ಇಲ್ಲಿ ಕರ್ಮ ಅಂದ್ರೆ ಕೆಲಸ, ಏನು ನಿಮ್ಮ ಜೀವನದಲ್ಲಿ ಏನು ಕೆಲಸಗಳನ್ನ ಮಾಡ್ತೀರೋ ಆ ಎಲ್ಲ ಕೆಲಸಗಳು ಉತ್ತಮ ರೀತಿಯಲ್ಲಿರಲಿ, ನಿಮ್ಮ ನಡವಳಿಕೆ ಉತ್ತಮ ರೀತಿಯಲ್ಲಿರಲಿ. ಒಂದು ವೇಳೆ ನಿಮ್ಮ ನಡವಳಿಕೆ ಸರಿ ಇಲ್ಲ ಅಂತ ಅಂದ ಪಕ್ಷದಲ್ಲಿ ನೀವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಕೊನೆಯದಾಗಿ ಜೀವನದಲ್ಲಿ ಅನೇಕ ನ್ಯೂನ್ಯತೆಗಳು, ದೋಷಗಳು ಬರ್ತವೆ. ಆ ಎಲ್ಲ ದೋಷಗಳಿಗೆ ಪರಿಹಾರ ಅಂದ್ರೆ ನಾವು ನಮ್ಮ ಕರ್ಮವನ್ನು ಸರಿಯಾಗಿ ಮಾಡುವುದರ ಮೂಲಕ ನಮ್ಮ ಜೀವನದಲ್ಲಿ ಸುಧಾರಣೆಯನ್ನ ಕಂಡುಕೊಳ್ತಕ್ಕಂತಹದ್ದು. ಚಾಣಕ್ಯ ಹೇಳ್ತಾನೆ, ಒಬ್ಬ ವ್ಯಕ್ತಿ ಚಾಣಕ್ಯ ನನ್ನ ಪ್ರಶ್ನೆ ಮಾಡಿದಾಗ ಜೀವನದಲ್ಲಿ ಅತಿ ಹೆಚ್ಚು ವಿಷವಸ್ತು ಯಾವುದು ಅಂತ ಕೇಳಿದಾಗ ಚಾಣಕ್ಯ ಹೇಳ್ತಾನೆ, ಅತಿ ಅಂತಕ್ಕಂಥದ್ದೇ ವಿಷವಸ್ತು. ಯಾವುದೆಲ್ಲ ಜೀವನದಲ್ಲಿ ಅತಿ ಆಗ್ತದೋ ಅದೆಲ್ಲವೂ ಕೂಡ ನಮಗೆ ತುಂಬಾ ತೊಂದರೆಯನ್ನ ಕೊಡ್ತಕ್ಕಂಥ ವಸ್ತು ಆಗಿರ್ತದೆ ಅಂತಕ್ಕಂಥದ್ದನ್ನ ಚಾಣಕ್ಯ ಹೇಳ್ತಾರೆ. ಅತಿಯಾದ ಊಟ, ಅತಿಯಾದ ನಿದ್ರೆ, ಅತಿಯಾದ ಅಹಂಕಾರ, ಅತಿಯಾದ ದುರಾಸೆ ಏನೆಲ್ಲ ಇವೆ ಅವನ್ನೆಲ್ಲ ನಾವು ಆದಷ್ಟು ಮಿತಿ ಇಟ್ಕೋಬೇಕು. ಮಿತಿ ಇಟ್ಕೊಳ್ಳಿಲ್ಲ ಅಂತ ಅಂದ್ರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಸಂದರ್ಭ ಒದಗಿ ಬರ್ತದೆ. ಆದ ಕಾರಣ ತಾವೆಲ್ಲರೂ ಕೂಡ ಜೀವನದಲ್ಲಿ ಒಂದು ಮಿತಿ ಅಂತಕ್ಕಂಥ ಹಾಗೂ ಸರಳವಾದ ಜೀವನವನ್ನ ತಾವು ಅನುಭವಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೇನೆ ಏನು ಮಕ್ಕಳಿದ್ದೀರಿ, ತಾವುಗಳೆಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯ ಜೀವಿಗಳು ಏನಿವೆ ಅವುಗಳನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಪೋಷಣೆ ಮಾಡುವುದರ ಮೂಲಕ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ದೇನೆ ಆ ಎಲ್ಲ ಪೋಷಕರನ್ನ ನೀವು ಜವಾಬ್ದಾರಿಯನ್ನ ತೆಗೆದುಕೊಂಡು ಅವ್ರಿಗೆ ಉತ್ತಮವಾದ ಆಹಾರ ಕೊಡ್ತಕ್ಕಂಥದ್ದು, ಆರೋಗ್ಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಇಂಥವನ್ನೆಲ್ಲ ಮಾಡಿದ್ರೆ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದೆ. ಆ ಹಿರಿಯರ ಆಶೀರ್ವಾದದ ಫಲ ನಿಮಗೆ ಮುಂದೆ ಬದುಕನ್ನ ಕಟ್ಕೊಳ್ಳಿಕ್ಕೆ ಬಹಳ ಅನುಕೂಲವನ್ನ ಮಾಡಿಕೊಡ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳ ಉತ್ತಮ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಬಹಳ ಎಚ್ಚರಿಕೆಯನ್ನ ನೋಡ್ಕೊಡಿ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ, ಹಿರಿಯ ಜೀವಿಗಳಿಗೆ ನೋಯಿಸಬೇಡಿ. ನೀವು ಚಿಕ್ಕವರಾಗಿದ್ದಾಗ
ಅಥವಾ ಬೆಳೀತಕ್ಕಂತ ಸಂದರ್ಭದಲ್ಲಿ ಅವರು ಸಾಕಷ್ಟು ಶ್ರಮವನ್ನ ಪಟ್ಟಿರ್ತಾರೆ. ಆ ಶ್ರಮ ಸಾರ್ಥಕ ಆಗ್ಬೇಕು ಅಂತ ಅಂದ್ರೆ ನೀವು ಅವರ ಇಳಿ ವಯಸ್ಸಿನಲ್ಲಿ ಬಹಳ ಎಚ್ಚರಿಕೆಯಿಂದ ಅವರನ್ನ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಆದ ಕಾರಣ ತಾವುಗಳೆಲ್ಲ ಉತ್ತಮ ರೀತಿಯಲ್ಲಿ ಹಿರಿಯರಿಗೆ ಗೌರವನ್ನ ಕೊಡುವುದರ ಮೂಲಕ, ಅವರನ್ನ ಗೌರವಿಸುವುದರ ಮೂಲಕ ಯಾವುದೇ ಮನೆಗಳು ಅನಾಥಾಶ್ರಮಗಳಾಗೋದು ಬೇಡ ಅಥವಾ ವೃದ್ಧಾಶ್ರಮಗಳಾಗೋದು ಬೇಡ. ಅನಾಥಾಶ್ರಮಗಳು ಅಥವಾ ವೃದ್ಧಾಶ್ರಮಗಳನ್ನ ತಪ್ಪಿಸಬೇಕು ಅಂತ ಅಂದ್ರೆ ಯಾವ ಮನೆಗೆ ಸೊಸೆಯಾಗಿ ಹೋಗ್ತಿರೋ ಆ ಸೊಸೆಯಾಗಿ ಹೋಗ್ತಕ್ಕಂಥವ್ರು ಆ ಮನೆಯಲ್ಲಿ ನೀವು ಮಗಳಾಗಿ ಪರಿವರ್ತನೆ ಆದ್ರೆ, ಮನಸ್ಸನ್ನ ಮಗಳಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಖಂಡಿತ ನೀವು ಆ ಹಿರಿಯ ಜೀವಿಗಳನ್ನ ಬಹಳ ಮುತುವರ್ಜಿಯನ್ನ ವಹಿಸಿ ಕಾಪಾಡ್ತೀವಿ. ಹಾಗೇನೆ ಪುರುಷರಲ್ಲಿ ಬಂದಾಗ ಪುರುಷರು ಯಾವ ಮನೆಗೆ ಹಿರಿಯರಾಗಿ ಹೋಗ್ತಾನೋ ಅವನು ಆ ಮನೆಯ ಮಗ ಅಂತ ಭಾವಿಸ್ಕೊಂಡ್ರೆ ಖಂಡಿತ ಆ ಮನೆಯ ಹಿರಿಯ ಜೀವಿಗಳ ಜವಾಬ್ದಾರಿಯನ್ನ ತೆಗೆದುಕೊಂಡು ಅವರು ಕೂಡ ಆ ಹಿರಿಯ ಜೀವಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಾರೆ. 92, 93 ಅಂತ ಹೇಳಿದರೆ, ಅವರ ಜೊತೆಗೆ ಇಲ್ಲಿ ಇನ್ನೂ ಹಲವಾರು 5 ವರ್ಷಗಳ ಕಾಲ ನಾನು ಕಾರ್ಯನಿರ್ವಹಿಸಿದವನು. ಇಲ್ಲಿ ಆ 5 ವರ್ಷಗಳ ಅವಧಿಯಲ್ಲಿ ಶಿಷ್ಯರಾಗಿದ್ದಂಥ ಎಲ್ಲ ಒಂದು ಈ ಗ್ರಾಮ ಹಾಗೂ ನೆರೆಹೊರೆಯ ಎಲ್ಲ ಶಿಷ್ಯ ಬಾಂಧವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ನನಗೆ ಬಹಳ ಮಹತ್ವವಾದಂಥದ್ದು. ಯಾತಕ್ಕೆ ಅಂದ್ರೆ ಇದು ಈ ಒಂದು ಗ್ರಾಮ ಮತ್ತು ಶಾಲೆ 2 ವಿಚಾರಗಳಲ್ಲಿ ಮುಖ್ಯವಾಗಿ ನನಗೆ ಯಾವಾಗಲೂ ಸದಾ ಜ್ಞಾಪಕದಲ್ಲಿರುವಂಥದ್ದು. ಮೊದಲನೇದಾಗಿ ನಾವು ಈ ಶಾಲೆಗೆ ಕಾಯಂ ನೌಕರನಾಗಿ ನೇಮಕಗೊಂಡಂತಹ ಸಂದರ್ಭ. ಅದಕ್ಕೆ ಮೊದಲು ನಾನು ಹಲವಾರು ಕಾಲೇಜುಗಳಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿದ್ದೆ. ಆದರೆ ಸರ್ಕಾರಿ ನೌಕರನಾಗಿ ಕಾಯಂ ವೃತ್ತಿಯನ್ನ ಪಡ್ಕೊಂಡಂತಹದ್ದು ಈ ಶಾಲೆ. ಅದರಿಂದಾಗಿ ನಾನು ಯಾವಾಗಲೂ ಸಹ ಈ ಒಂದು ಶಾಲೆಯನ್ನ ಮತ್ತು ಈ ಗ್ರಾಮವನ್ನ ನಾನು ಯಾವಾಗಲೂ ನೆನ್ಕೊಳ್ತಾ ಇರ್ತೀನಿ, ನಮ್ಮ ಸ್ನೇಹಿತರ ಜೊತೆ ಹೇಳ್ಕೊಳ್ತಾ ಇರ್ತೀನಿ. ಹಾಗಾಗಿ ಇನ್ನು 2ನೇ ವಿಚಾರದಲ್ಲಿ ಹೇಗೆ ಅಂದ್ರೆ, ಈ ಒಂದು ಊರು ನಮ್ಮ ಮಲಸೀಮೆಯನ್ನ ಜಾಪಿಸುವಂತ ಒಂದು ಪರಿಸರ ನಮ್ಮಲ್ಲಿ ಇಲ್ಲಿ ಕಾಣ್ತಾ ಇದೆ. ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಪಕ್ಕದಲ್ಲಿ ಇರತಕ್ಕಂತ ಒಂದು ಕಣ್ವಾ ಡ್ಯಾಮು. ಯಾಕಂದ್ರೆ ನಾವು ಸಾಕಷ್ಟು ಸಮಯವನ್ನ ಈ ಒಂದು ಪರಿಸರದಲ್ಲಿ ಕಳೆದಂತದ್ದು. ಅದೇ ಜೊತೆಗೆ ಇಲ್ಲಿ ಇದೊಂದು ಕಲ್ಪತರು ನಾಡು ಅಂತ ನಾವು ಹೇಳ್ಬೇಕಾಗ್ತದೆ. ಸಾಕಷ್ಟು ತೆಂಗಿನ ಮರಗಳ ಸಾಲುಗಳು ಇರ್ತವೆ. ಅದೇ ರೀತಿಯಲ್ಲಿ ರೇಷ್ಮೆ ಮುಂತಾದ ಪ್ರಮುಖವಾದ ಬೆಳೆಗಳನ್ನ ನಾನು ನೋಡಿ ಇದರಿಂದ ಬಹಳ ಪ್ರಭಾವಿತನಾಗಿದ್ದೆ. ಯಾಕೆ ಅಂದ್ರೆ ನಮ್ಮ ನಾಡಿನಲ್ಲಿ ಆಗ ಈ ರೀತಿ ತೆಂಗಿನ ಗಿಡಗಳಾಗ್ಲಿ ಇನ್ನೊಂದೇ ಆಗಲಿ ಯಾವೂ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಏನಾಯ್ತು, ನಮ್ಮ SN ಮತ್ತೆ ನಾಗರಾಜ್ ಅವರು ಇಲ್ಲಿಯ ನನ್ನ ಈ ಪ್ರಭಾವಿತನಾಗಿ ಅವ್ರಿಗೆ ಹೇಳಿದೆ ಒಂದ್ಸರಿ, ನಮ್ಮ ಕಡೆಗೆ ಒಂದ್ ಸ್ವಲ್ಪ ತೆಂಗಿನ ಗಿಡನ ನೆಡಬೇಕು ಅಂತ ಇದ್ದೀನಿ, ನೀವು ಸ್ವಲ್ಪ ಕೊಡಿಸ್ಕೊಡಿ ಅಂತ ಅಂದೆ. ಅವರು ಒಂದು 50 ಗಿಡಗಳನ್ನ ನನ್ನಿಂದ ಇಲ್ಲಿಂದ ಕೊಡಿಸ್ಕೊಡ್ರು. ಆ ತೆಂಗಿನ ಗಿಡ ಇವತ್ತು 30-35 ವರ್ಷದ ಮರಗಳಾಗಿ ಬೆಳೆದು ನಿಂತಿದೆ. ಚೆನ್ನಾಗಿ ಫಲನೂ ಕೊಡ್ತಾ ಇದ್ದೇವೆ. ಅದನ್ನು ನೋಡಿದಾಗೆಲ್ಲ ಈ ಗ್ರಾಮ, ಈ ಶಾಲೆಯ ಒಂದು ನೆನಪು ನನ್ನನ್ನ ಕಾಣ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಾನು ಕಂಡ ಹಾಗೆ ನಾವು ಈಗ ಎಷ್ಟೋ ಜನ ನನಗೆ ಇಲ್ಲಿ ನಾವು ನಿಮ್ಮ ಶಿಷ್ಯರು ಅಂತ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅವ್ರ ಹೆಸರೇ ಆಗಲಿ ಏನು ನನಗೆ ಪರಿಚಯ ಆಗಿಲ್ಲ. ನಾನೇ ಕೇಳ್ತಾ ಇರ್ತೀನಿ, ನಿಮ್ಮ ಹೆಸರೇನಪ್ಪ, ಯಾವ ಊರು ಅಂತ. ಹಾಗೆಯೇ ನಾವು ಎಲ್ಲಾದ್ರೂ ಹೋಗ್ತಾ ಇದ್ರೆ ಬಹಳಷ್ಟು ಜನ ಬಂದು ನನಗೆ ವಿಶ್ ಮಾಡ್ತಾ ಇರ್ತಾರೆ. ಸರ್ ನಾನು ಶಿಷ್ಯ, ಯಾರಪ್ಪ ಅಂದ್ರೆ ಹೇಳ್ತಾ ಇರ್ತಾನೆ, ನಾನು ನಿಮ್ಮ ಶಿಷ್ಯ ಸರ್, ನಾನು ಇಂಥವನಿದ್ದೀನಿ ಅಂತ. ಅಂದ್ರೆ ಅರ್ಥ ಏನು ಅಂದ್ರೆ, ವಿವಿಧ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ನಮಗಿಂತ ಉನ್ನತ ಸ್ಥಾನದಲ್ಲಿ ಇರುವಂತ ಶಿಷ್ಯರು ನನ್ನಲ್ಲಿದ್ದಾರೆ. ಬಹಳಷ್ಟು ಜನ ಇದ್ದಾರೆ. ಮೊನ್ನೆ ತಾನೇ ಹಾಸನದಲ್ಲಿ ಹೋಗ್ತಾ ಇದ್ದಾರೆ, ಒಬ್ರು ಡೈರೆಕ್ಟ್ ಪ್ರಿನ್ಸಿಪಾಲ್ ಅವ್ರು ಓಡ್ಬಂದು ನನ್ನನ್ನು ವಿಶ್ ಮಾಡ್ತಾ ಇದ್ದಾರೆ, ಸಾರ್ ಅಂತ ಹಿಂದಿಂದ ಬಂದು ಕೇಳ್ತಾ ಇದ್ದಾರೆ. ಆಮೇಲೆ ನಾನು ಯಾರು ಅಂತ ಹಿಂತಿರುಗಿ ನೋಡಿದಾಗ ಅಲ್ಲಿ ನೋಡಿದ್ರೆ ಅವರು ಸರ್, ನಾನು ಯಾರಪ್ಪ, ನಾನು ಶಿವರಾಜ್ ಅಂತ ಹೇಳಿ ನಿಮ್ಮ ಶಿಷ್ಯ ಸರ್, ನಾನು ಇಲ್ಲಿ ಡೈರೆಕ್ಟ್ನಲ್ಲಿ ಹೀಗೆ ಕೆಲಸ ನಿರ್ವಹಿಸ್ತೀನಿ. ನಿಜವೂ ನನಗೆ ಬಹಳ ಖುಷಿ ಆಯಿತು. ಶಿಕ್ಷಕನಿಗೆ ಇರೋದು ಒಂದೇ, ಒಬ್ಬ ಶಿಷ್ಯನಾದಂಥವನು ತನಗಿಂತ ಮೇಲ್ಮಟ್ಟದಲ್ಲಿ ಬೆಳೆದು ಉನ್ನತ ಸ್ಥಾನವನ್ನು ಪಡೆದು ಅವನು ನಿಷ್ಠಾವಂತ ವ್ಯಕ್ತಿಯಾಗಿ ನಮ್ಮ ಮುಂದೆ ಕಾಣಿಸ್ಕೊಂಡಾಗ ಅದಕ್ಕಿಂತ ಅದರಲ್ಲಾಗತಕ್ಕಂಥ ಸಂತೋಷ ಇದೆಯಲ್ಲ,
ಆ ಸಂತೋಷ ಇನ್ನೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣಕ್ಕೆ ಒಂದೇ ಆ ಒಂದು ವಿದ್ಯಾರ್ಥಿಯ ತನ್ನ ಶಿಕ್ಷಣ ಶ್ರೇಯಸ್ಸನ್ನು ಬಯಸ್ತಾನೆ. ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡಿ ಹೇಗಿದ್ರು ನಮ್ಮಲ್ಲಿ ಕಾಲು ಎಳೆಯೋ ಪ್ರವೃತ್ತಿ ಜಾಸ್ತಿ. ಯಾರಾದ್ರೂ ಮುಂದೆ ಹೋದ್ರೆ ಅವನ ಏನು ಮಾಡಿ ಕುಳಿಬೇಕು, ಕೈ ಕೇಳಿಸ್ಬೇಕು ಅಂತ ನಾವು ಬಯಸ್ತಾರೆ. ಆದ್ರೆ ಶಿಷ್ಯನ ಗುರುವಾದಂಥವನು ಯಾವತ್ತೂ ತನ್ನ ಶಿಷ್ಯರ ಶ್ರೇಯಸ್ಸನ್ನ ಬಯಸುವಂಥವನು. ಅದರಿಂದಾಗಿ ನಾವು ಈಗಾಗಲೇ ನಟರಾಜ್ ಅವರು ಹೇಳಿದ್ರು, ತಂದೆ ತಾಯಿಗಳು ಮಾಡಬೇಕಾದ ಕರ್ತವ್ಯಗಳನ್ನ ಅವ್ರು ಹೇಳಿದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಈ ಮೊಬೈಲಿಂದ ದೂರ ಇಡಿ, ವಾಹನಗಳಿಂದ ದೂರ ಇಡಿ. ಅಂದ್ರೆ ಅಪಾರ್ಥ ವಹಿಸ್ಕೊಂಡಂತೆ ಅದು ಬಹಳ ಮುಖ್ಯವಾದಂಥದ್ದು. ಈಗ ಅನೇಕ ಅನಾಹುತಗಳು ಅದರಿಂದ ನಡೀತಾ ಇದ್ದನ್ನು ನಾವು ನೋಡ್ತೀವಿ. ಅದರಿಂದ ಏನೇ ಆಗಲಿ ಒಬ್ಬ ವ್ಯಕ್ತಿ ಸಂಸ್ಕಾರವಂತರಾಗಿ ಬೆಳೆಯೋಕ್ಕೆ ನೀವು ಸಹಕಾರವನ್ನು ನೀಡಬೇಕು ಅಂತ ಹೇಳ್ತಾ ನನ್ನ ಒಂದು ಪುಟ್ಟ ಮಾತನ್ನು ಈ ಸಂದರ್ಭದಲ್ಲಿ ಮುಗಿಸ್ತೀನಿ. ಆರೋಗ್ಯದ ಅರಿವನ್ನು ಮೂಡಿಸಿರ್ತಾರೆ. ಇದು ನಮ್ಮ ಭಾರತದಲ್ಲಿ ಪ್ರಪ್ರಥಮ ಲೇಡಿ ಡಾಕ್ಟರ್ ಅಂತ ಕೂಡ ಕರೆಸ್ಕೊಳ್ತಾರೆ. ಏನೆಂದರೆ ಜೀವನದಲ್ಲಿ ಸಾಹಸ ಮಾಡಲಿಲ್ಲವೆಂದರೆ ಏನೂ ಗಳಿಸಲಿಲ್ಲ ಎಂಬುದು ಸಾಹಸವೇ. ಜೀವನ ಏನು ಸಾಹಸ ಮಾಡಲಿಲ್ಲ, ಏನು ಗಳಿಸಲಿಲ್ಲ. ಕಾರ್ಯಾನುಭವ ಇವರ ಕಾರ್ಯವೇನೆಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೊತೆಗೆ ಮನೋಭಾವ ವಿಕಾಸ ಕೇಂದ್ರದ ನಿರ್ದೇಶಕರು, ಸೆಟಲ್ ಲಿವ್ ಫೌಂಡೇಶನ್ ಹಾಗೂ ಅನಿಮಿಸೆಂಟ್ ಕಾನ್ವೆಂಟ್ ಟ್ರಸ್ಟ್ನ ಕಾರ್ಯದರ್ಶಿ, ಗ್ಲೋಬಲ್ HRD ಬೆಂಗಳೂರು ಚಾಪ್ಟರ್ನ ಹೆಚ್ಚುವರಿ ಕಾರ್ಯದರ್ಶಿ, ದೌರ್ಜನ್ಯ ವಿರುದ್ಧ ಕೇಂದ್ರದ ಸದಸ್ಯೆ, RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದೂರದರ್ಶನ ಮತ್ತೆ ರೇಡಿಯೋ ಕಾರ್ಯಕ್ರಮಗಳ ವಿಶೇಷ ವಿಷಯ ತಜ್ಞರಾಗಿ ಇವರು ಸುದೀರ್ಘ ಸೇವೆಯನ್ನ ಸಲ್ಲಿಸಿದ್ದಾರೆ. ನನ್ನ ಸಹಪಾಠಿ ಪ್ರಭಾಕರ್ ಅವರ ರೋಟರಿಯಲ್ಲಿ ಸಹ ಅಧ್ಯಕ್ಷಿಯಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಮ್ಮೆಲ್ಲರ 92-93ನೇ ಸಹಪಾಠಿಗಳ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಸೊಂತೆ ಸೆಗಡೆ ಸರ್